ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಮಾಸ್ಕ್ ತೋರಿಸ್ತಾ ಇದ್ದೀನಿ. ತುಂಬ ಹಳೆ ಹೇರ್ ಮಾಸ್ಕ್ ಇದು. ನಮ್ಮಮ್ಮ ನಮ್ಮ ಅಜ್ಜಿಯವರೆಲ್ಲ ಬಳಸ್ತಾ ಇದ್ರು. ಸೊ ನೀವು ನಮ್ಮಮ್ಮನ ಕೂದಲು ನೋಡಿದ್ರೇ ಗೊತ್ತಾಗುತ್ತೆ ಸೊ ಈ ಹೇರ್ ಮಾಸ್ಕ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು. ನಾನು ಈ ಹೇರ್ ಮಾಸ್ಕ್ನ ಮುಂಚೆಯಿಂದ ಬಳಸ್ತಾ ಇರಲಿಲ್ಲ. ಇವಾಗ ಜಾಸ್ತಿ ನನಗೂ ಹೇರ್ ಫಾಲ್ ಆಗ್ತಿದೆ, ಒಂದ್ಸರಿ ಟ್ರೈ ಮಾಡೋಣ ಅಂತ ನಾನು ಜಸ್ಟ್ 2 ಮಂತ್ ಬ್ಯಾಕಿಂದ ಯೂಸ್ ಮಾಡ್ತಾ ಇದ್ದೀನಿ. ವೀಕ್ಲಿ ಒನ್ಸ್ ಅಥವಾ ಕೆಲವು ವೀಕಲ್ಲಿ 2 ಯೂಸ್ ಮಾಡ್ತಿದ್ದೀನಿ. ಬಟ್ ಟು ಬಿ ಫ್ರ್ಯಾಂಕ್, ನನಗೆ ಆಲ್ರೆಡಿ ಸ್ವಲ್ಪ ಬೇಬಿ ಹೇರ್ಸ್ ಗ್ರೋ ಆಗ್ತಿದೆ. 100% ಈ ಹೇರ್ ಮಾಸ್ಕ್ ಯೂಸ್ ಮಾಡಿದ್ರೆ ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ಗ್ರೋತ್ ನಿಮಗೆ ವಿಸಿಬಲಿ ಗೊತ್ತಾಗ್ತಾ ಹೋಗುತ್ತೆ. ಆ ಈ ಪ್ರಾಡಕ್ಟ್ಸು ಅಂತ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಜಸ್ಟ್ 1 ಮಂತ್ 2 ಮಂತ್ಸ್ ಟ್ರೈ ಮಾಡಿ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ನೀವೇ ಬಂದು ಕಮೆಂಟ್ಸಲ್ಲಿ ಹೇಳ್ತೀರಾ ತುಂಬ ಹೆಲ್ಪ್ ಆಯ್ತು ಈ ವಿಡಿಯೋ ಅಂತ. ಓಕೆ ಮನೆಯಲ್ಲಿ ಸಿಗೋ ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ 100% ನ್ಯಾಚುರಲ್ ಮಾಸ್ಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಫೆನೆಗ್ರಿಕ್ ಸೀಡ್, ಇಟ್ ಕಂಟೈನ್ಸ್ ಪ್ರೋಟೀನ್ಸ್ ಆ್ಯಂಡ್ ನಿಕೋಟಿಕ್ ಆ್ಯಸಿಡ್. ಸೊ ವಾಲ್ಯೂಮ್ ಆ್ಯಡ್ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಸ್ಕ್ಯಾಲ್ಪ್ನ ಮಾಯ್ಶ್ಚರ್ ಮಾಡುತ್ತೆ. ನೆಕ್ಸ್ಟ್ ಕಲೋಂಜಿ, ಇಟ್ ಕಂಟೈನ್ಸ್ ಥೈಮೋಕ್ವಿನಿನ್, ಎ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಹೇರ್ ಫಾಲ್, ಸ್ಟ್ರೆಂಥನ್ಸ್ ಹೇರ್ ರೂಟ್ ಆ್ಯಂಡ್ ನರಿಷಸ್. ನೆಕ್ಸ್ಟ್ ರೋಸ್ಮೆರಿ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹರ್ಬ್ಸ್ ಫಾರ್ ಹೇರ್ ಕೇರ್. Improves blood circulation and stimulates hair follicles. Next, curry leaves. It helps to reduce premature graying. ಕೂದಲು ಬಿಳಿ ಆಗೋದನ್ನು ಕಡಿಮೆ ಮಾಡುತ್ತೆ. ಹೈಬಿಸ್ಕಸ್, ಎಲ್ರಿಗೂ ಗೊತ್ತಿರೋದೆ ಇಟ್ ಈಸ್ ಅ ಕ್ವೀನ್ ಫಾರ್ ಹೇರ್ ಕೇರ್. ಸೊ ದಾಸವಾಳದ ಹೂವದಲ್ಲಿ ನ್ಯಾಚುರಲ್ ಆಗಿ ಕಂಡೀಷನ್ ಮಾಡೋ ಕೆಪಾಬಿಲಿಟಿ ಇದೆ. ಕೂದಲನ್ನ ಸಾಫ್ಟ್ ಮಾಡುತ್ತೆ ಮತ್ತು ಸ್ಕ್ಯಾಲ್ಪ್ನ ಕೂಲಾಗಿಡುತ್ತೆ. ನೆಕ್ಸ್ಟ್ ಆನಿಯನ್ ಕಂಟೈನ್ಸ್ ಸಲ್ಫರ್. ಸೊ ಇದು ಕೊಲೆಜನ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಹೇರ್ಗೆ ಜಾಸ್ತಿ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಸೊ ನ್ಯಾಚುರಲ್ ಆಗಿ ಕೂದಲಿಗೆ ಶೈನ್ ಕೊಡುತ್ತೆ, ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು 2 ಸ್ಪೂನ್ 2 ಸ್ಪೂನಷ್ಟು ರಾತ್ರಿನೇ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೆನೆ ಹಾಕಿರೋ ನೀರಿಗೆ 1 ಹಿಡಿ ಕರಿಬೇವು ಅಥವಾ ಕರಿಬೇವು ದಾಸವಾಳದೆಲೆನೂ ರಾತ್ರಿನೇ ನೆನೆ ಹಾಕಿದ್ರೆ ಆಗುತ್ತೆ, ಬೆಳಗ್ಗೆ ಹಾಕೋಬೇಕು ಅನ್ನೋದೇನಿಲ್ಲ. ಸೊ ಬೆಳಗ್ಗೆ ಎದ್ದು ಆ ಇಂಗ್ರೀಡಿಯೆಂಟ್ಸ್ ಎಲ್ಲದಕ್ಕೂ 2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನಿಯರ್ಲಿ ಇದು 15 to 20 ಮಿನಿಟ್ಸ್ ಕುದಿಸ್ಬೇಕಾಗುತ್ತೆ. 2 ಗ್ಲಾಸ್ ವಾಟರ್ ಫುಲ್ ಅಬ್ಸರ್ವ್ ಆಗಿ ಕುದ್ದಿ ಅದು ರೆಡ್ಯೂಸ್ ಆಗಬೇಕು. ನೀರು ಕ್ವಾಂಟಿಟಿ ತುಂಬ ಕಡಿಮೆ ಆಗಬೇಕು, ಲೈಕ್ 30% ರೆಡ್ಯೂಸ್ ಆಗಬೇಕು. ಕೆಲವ್ರು ಕೇಳ್ಬೋದು, ನನಗೆ ಒಂದು ಸ್ವಲ್ಪನೂ ಕೂದಲೇ ಇಲ್ಲ, ಈ ಮಾಸ್ಕ್ ಹಚ್ಚಿದ ತಕ್ಷಣ ಒಂದು ತಿಂಗಳಿಗೆಲ್ಲ ಕೂದಲು ಬರುತ್ತಾ ಅಂತ. ಸೊ ಖಂಡಿತ ಬರಲ್ಲ. ಸೊ ಸ್ಟ್ರೆಸ್ಸಿಂದ ಇಲ್ಲ ಈ ವೆದರ್ಗೆ ಆ ಥರ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, ಹೆಲ್ತ್ ಇಶ್ಯೂಸಿಂದ ಹೇರ್ ಫಾಲ್ ಆಗ್ತಿದೆ ಅನ್ನೋರಿಗೆ 100% ಕೂದಲು ಬರುತ್ತೆ. ಜೆನೆಟಿಕಲ್ ಪ್ರಾಬ್ಲಮ್ ಇದ್ದು ಹೇರ್ ಫಾಲ್ ಆಗಿರೋರಿಗೆ ಐ ಥಿಂಕ್ ವರ್ಕ್ ಆಗಲ್ಲ. ಸೊ ಎಲ್ಲ ನೀರು ಕ್ವಾಂಟಿಟಿ ರೆಡ್ಯೂಸ್ ಆದಮೇಲೆ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಸೋಸ್ಬಿಟ್ಟು ಆ ಲಿಕ್ವಿಡ್ ಮಾತ್ರ, ಬಿಕಾಸ್ ಲಿಕ್ವಿಡೇ ಆಲ್ರೆಡಿ ಅಲೋವೆರಾ ಜೆಲ್ ಥರ ಬಂದಿರುತ್ತೆ, ಆ ಲಿಕ್ವಿಡ್ ಮಾತ್ರ ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಹಚ್ಚಿ ಹೇರ್ ವಾಶ್ ಮಾಡ್ತೀನಿ. ಬಟ್ ನೀವು ಬೇಕಂದರೆ ಈ ಫುಲ್ ಇಂಗ್ರೀಡಿಯೆಂಟ್ಸನ್ನೇ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಪೇಸ್ಟನ್ನ ತಲೆಗೆ ಹಾಕೋಬೋದು. ಬಟ್ ಪೇಸ್ಟ್ ಏನಾಗುತ್ತೆ ಅಂದರೆ ಡ್ರೈ ಆಗೋದು ತುಂಬ ಲೇಟ್ ಆಗುತ್ತೆ ಮತ್ತು ವಾಶ್ ಮಾಡಿದ್ಮೇಲೂ ಸ್ವಲ್ಪ ಪೌಡರ್ ಥರ ಸ್ಟಿಕ್ ಆಗುತ್ತೆ ಸ್ಕ್ಯಾಲ್ಪಲ್ಲಿ. ಸೊ ಅದರಿಂದ ಬೆಟರ್ ಟು ಆಪ್ಟ್ ಫಾರ್ ಲಿಕ್ವಿಡನ್ನೇ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಅಂದರೆ ಬರ್ಡನ್ ಆಗೋಲ್ಲ, ದಿನ ಯಾರಪ್ಪ ಇದನ್ನು ತಲೆಯಲ್ಲೆಲ್ಲ ಹಾಗೆ ಇರುತ್ತೆ ವಾಶ್ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಇರೋಲ್ಲ. ಲಿಕ್ವಿಡ್ ಹಾಕಿದ್ರೆ ಬೇಗ ಡ್ರೈ ಆಗುತ್ತೆ, ನೀವು ಬೇಗ ಹೇರ್ ವಾಶ್ ಮಾಡ್ಕೋಬೋದು. ಸೊ ಈಸಿ ಅನಿಸುತ್ತೆ ವರ್ಕ್.
ಸೊ ಇವಾಗ ಹೇರ್ ಮಾಸ್ಕ್ ರೆಡಿ ಆಗಿದೆ. ಸೊ ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿ ಬಿಟ್ಟು 2 ಅವರ್ಸ್ ಆದಮೇಲೆ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆವಾಗ ಹೆಡ್ ವಾಶ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಪ್ಲೈ ಮಾಡಿ, 100% ಒಳ್ಳೆ ರಿಸಲ್ಟ್ ಬರುತ್ತೆ. ಇದ್ರ ಜೊತೆಗೆ ಇನ್ನರ್ ಹೆಲ್ತ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಅಟ್ಲೀಸ್ಟ್ 2ರಿಂದ 3 ಲೀಟ್ರ್ ನೀರು ಕುಡಿಬೇಕು. ಆಯಿಲಿಂಗ್ ಮಾಡ್ತಾ ಇರಬೇಕು. ವಾರಕ್ಕೊಂದ್ಸರಿ ಆಯಿಲ್ ಮಾಡಿ ಸ್ನಾನ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.